ಹಾಯ್, ಗುಡ್ ಮಾರ್ನಿಂಗ್ ಎವ್ರಿವನ್. ಈ ವಿಡಿಯೋದಲ್ಲಿ ನಾವು ಡಿವಿಜಿಬಿಲಿಟಿ ರೂಲ್ಸ್ ಬಗ್ಗೆ ತಿಳಿದುಕೊಳ್ಳೋಣ. ಮತ್ತು 25 ಮತ್ತು 125 ಡಿವಿಜಿಬಿಲಿಟಿ ರೂಲ್ಸ್ ಬಗ್ಗೆ ತಿಳಿದುಕೊಳ್ಳೋಣ. ದಿ ನಂಬರ್ ಎಂಡ್ಸ್ ವಿತ್ 2 zeros, ದೆನ್ ದ ಹೋಲ್ ನಂಬರ್ ಈಸ್ ಡಿವಿಸಿಬಲ್ ಬೈ 25. ಯಾವುದೇ ಒಂದು ಸಂಖ್ಯೆಯ ಕೊನೆಗೆ 2 0 ಇದ್ದರೆ ಆ ಇಡೀ ಸಂಖ್ಯೆ 25ರಿಂದ ಕಂಪ್ಲೀಟಾಗಿ ಭಾಗವಾಗುತ್ತದೆ. ಯಾವುದೇ ಒಂದು ಸಂಖ್ಯೆಯ ಕೊನೆಗೆ 2 0 ಇದ್ದರೆ ಆ ಇಡೀ ಸಂಖ್ಯೆ 25ರಿಂದ ಕಂಪ್ಲೀಟಾಗಿ ಭಾಗವಾಗುತ್ತದೆ. ಫಾರ್ ಎಕ್ಸಾಂಪಲ್ 4800, 34700, 58300 ಆ್ಯಂಡ್ ಸೊ ಆನ್. 4800 ಡಿವೈಡ್ ಬೈ 25 ಅನ್ನು ನಾವು 4800 ಡಿವೈಡ್ ಬೈ 5 ಇಂಟು 5 ಅಂತ ಬರ್ಕೋಬೋದು. ಫಸ್ಟ್ ಇಂಟು 2 ಮಾಡಿ ಒಂದು ಸ್ಥಾನ ಬಿಟ್ಟು ಪಾಯಿಂಟ್ ಕೊಡೋದು, ಮತ್ತು ಇಂಟು 2 ಮಾಡಿ ಒಂದು ಸ್ಥಾನ ಬಿಟ್ಟು ಪಾಯಿಂಟ್ ಕೊಡೋದು, ಮತ್ತು ಇಂಟು 2 ಮಾಡಿ ಒಂದು ಸ್ಥಾನ ಬಿಟ್ಟು ಪಾಯಿಂಟ್ ಕೊಡೋದು. ಈ ಥರ ನಾವು 5 ಸರಿ 2 ಸಾರಿ ಆದರೂ ಭಾಗಿಸ್ಬೋದು, ಅಥವಾ ಒಂದೇ ಸಾರಿ ಭಾಗಿಸೋದಾದರೆ 58300 ಡಿವೈಡ್ ಬೈ 25 ಅಂದಾಗ ಇಂಟು 4 ಮಾಡಬೇಕು. ಮೊದಲು ಇಂಟು 4 ಮಾಡಿ ಆಮೇಲೆ 2 ಸ್ಥಾನ ಆದ ನಂತರ ಪಾಯಿಂಟ್ ಇಡಬೇಕು. ಹಾಗೆ ಮಾಡಿದಾಗ ಕೂಡ ನಮಗೆ ರಿಮೈಂಡರ್ ಇಲ್ಲಿ 0 ಬಂದಿದೆ. ಸೊ ನಾವು ಈ ಮೂಲಕ ಏನು ತಿಳ್ಕೊಳ್ಬೋದಂದರೆ, ಯಾವುದೇ ಒಂದು ಸಂಖ್ಯೆ 2 0ದಿಂದ ಎಂಡ್ ಆಗಿದ್ದರೆ ಆ ಇಡೀ ಸಂಖ್ಯೆ 25ರಿಂದ ಕಂಪ್ಲೀಟಾಗಿ ಭಾಗವಾಗುತ್ತದೆ. ಅದೇ ರೀತಿಯಾಗಿ ದ ನಂಬರ್ ಎಂಡ್ಸ್ ವಿತ್ 3 zeros, ದೆನ್ ದ ನಂಬರ್ ಈಸ್ ಆಲ್ವೇಸ್ ಕಂಪ್ಲೀಟ್ಲಿ ಡಿವಿಸಿಬಲ್ ಬೈ 125. ಯಾವುದೇ ಒಂದು ಸಂಖ್ಯೆಯ ಕೊನೆಗೆ 3 0 ಇದ್ದರೆ ಆ ಇಡೀ ಸಂಖ್ಯೆ 125ರಿಂದ ಕಂಪ್ಲೀಟಾಗಿ ಭಾಗವಾಗುತ್ತದೆ. ಫಾರ್ ಎಕ್ಸಾಂಪಲ್ 3600, 48700, 354200 ಎಕ್ಸೆಟ್ರಾ. ಫಾರ್ ಎಕ್ಸಾಂಪಲ್ 3600 ಡಿವೈಡ್ ಬೈ 125 ಮಾಡಿದಾಗ ನಾವು ಫಸ್ಟು 3600 ಇಂಟು 8 ಮಾಡಬೇಕು. ಫಸ್ಟು 8 ಮಾಡಿ ನೆಕ್ಸ್ಟ್ ಬಂದಂಥ ಆನ್ಸರಿಗೆ 3 ಸ್ಥಾನ ಬಿಟ್ಟು ಪಾಯಿಂಟ್ ಕೊಡಬೇಕು. ಇದು 125 ಡಿವಿಜಿಬಿಲಿಟಿ ರೂಲ್ ನಮಗೆ ಗೊತ್ತಿದೆ. ಸೊ ಕೋಶಂಟ್ 288 ಬರುತ್ತೆ ಮತ್ತು ರಿಮೈಂಡರ್ 0 ಬರುತ್ತೆ. ಸೊ ರಿಮೈಂಡರ್ 0 ಬಂದಾಗ ಇಡೀ ಸಂಖ್ಯೆ 125ರಿಂದ ಭಾಗವಾಗುತ್ತದೆ ಎಂಬುದು ನಮಗೆ ತಿಳಿಯುತ್ತದೆ. ಅದೇ ರೀತಿಯಾಗಿ 48700 ಡಿವೈಡ್ ಬೈ 125 ಅಂದಾಗ ಇಂಟು 8 ಮಾಡಿ 3 ಸ್ಥಾನ ಬಿಟ್ಟು ಪಾಯಿಂಟ್ ಕೊಟ್ಟಾಗ 3896 ನಮಗೆ ಸಿಗುತ್ತೆ. ರಿಮೈಂಡರ್ 0 ಉಳಿಯುತ್ತೆ. ಸೊ ಯಾವುದೇ ಒಂದು ಸಂಖ್ಯೆ 3 ಸೊನ್ನೆಗಳಿಂದ ಎಂಡ್ ಆಗಿದ್ದರೆ ಆ ಇಡೀ ಸಂಖ್ಯೆ 125ರಿಂದ ಕಂಪ್ಲೀಟಾಗಿ ಭಾಗವಾಗುತ್ತದೆ. ಇದು 25 ಮತ್ತು 125 ಡಿವಿಜಿಬಿಲಿಟಿ ರೂಲ್ ಬಗ್ಗೆ ನಾವು ಈಗ ತಿಳಿದುಕೊಂಡಿದ್ದೇವೆ.